ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಮಸಾಲೆ ವಡೆ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ತುಂಬ ಸಿಂಪಲ್ಲಾಗಿ ಹಾಗೂ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ ಕಡಲೆಬೇಳೆನ 2-3 ಗಂಟೆಗಳ ಕಾಲ ನೆನೆಸಿ ತೊಗೊಂಡಿದ್ದೀನಿ. ನೆಂದಿರೋ ಅಂಥ ಬೇಳೆಯ ನೀರನ್ನ ಚೆನ್ನಾಗಿ ಸೋಸಿ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿ ಹಾಗೂ 5-6 ಬೆಳ್ಳುಳ್ಳಿ ತೊಗೋಬೇಕು. ಹಾಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು 4-5 ಲವಂಗನ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಪುಡಿ ಉಪ್ಪು ಕೂಡ ಬಳಸ್ಕೋಬೋದು. ಈ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈ ಮಸಾಲೆ ಅಷ್ಟೇ ಪುಡಿ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ನೀರು ಆ್ಯಡ್ ಮಾಡ್ಕೋಬೇಡಿ. ನೋಡ್ತಾ ಇರ್ಬೋದು, ಈಗ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಪುಡಿಯಾಗಿದೆ. ಈಗ ಇದಕ್ಕೆ ಉಳಿದಿರೋ ಅಂಥ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ತರಿ ರುಬ್ಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, ಮಸಾಲೆ ಫೈನ್ ಪೇಸ್ಟ್ ಆಗಬೇಕು. ಕಡಲೆಬೇಳೆ ಸ್ವಲ್ಪ ತರಿ ಇದ್ದರೆ ವಡೆ ಚೆನ್ನಾಗಿ ಬರುತ್ತೆ. ನೋಡಿ, ಕಡಲೆಬೇಳೆಯಲ್ಲಿರೋ ಅಂಥ ನೀರನ್ನೆಲ್ಲ ನಾನು ಕಂಪ್ಲೀಟಾಗಿ ತೆಗೆದು ಸೋಸ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ. ಸೊ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಕಡಲೆಬೇಳೆ ಸ್ವಲ್ಪ ತರಿನೇ ಇದೆ. ಸೊ ಹೀಗೆ ಬಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಈ ಕಡಲೆ ಹಿಟ್ಟನ್ನು ರುಬ್ಬುವಾಗಲೂ ಕೂಡ ನೀವು ನೀರೇನು ಆ್ಯಡ್ ಮಾಡದಂತೆ ರುಬ್ಬಬೇಕು. ನೋಡಿ, ಇದ್ರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ 1-2 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ನೀವು ದಪ್ಪ ಹೆಚ್ಕೊಂಡ್ರೆ ಬ್ಲೆಂಡಿಂಗ್ ಸರಿಯಾಗಿ ಆಗೋದಿಲ್ಲ, ಸೊ ಸಣ್ಣನೇ ಹೆಚ್ಕೊಳ್ಳಿ. 1 ಬೌಲಷ್ಟು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಗೂ ಕರಿಬೇವಿನ ಸೊಪ್ಪು, 4-5 ಎಲೆಯಷ್ಟು ಪುದೀನ ಹಾಕ್ಕೊಂಡ್ರೂ ಕೂಡ ಟೇಸ್ಟು ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಸೊಪ್ಪು, ಈರುಳ್ಳಿ ಹಾಗೂ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ವಡೆಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಸಬ್ಬಕ್ಕಿ ಸೊಪ್ಪು ಅಂತಲೇ ಹೇಳ್ಬೋದು. ಸೊ ಹೆಚ್ಚಾಗಿದ್ದರೆ ಹೆಚ್ಚಾಗಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವರು ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾರೆ, ಬಟ್ ಏನೂ ಬೇಡ. ಈವನ್ ಸೋಡಾ ಕೂಡ ಬೇಡ, ಇದರಲ್ಲೇ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಹೀಗೆ ಇದನ್ನೆಲ್ಲ ಕಲಸಿದ ನಂತರ ಒಂದ್ಸಲಿ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದ್ರು ಕಡಿಮೆ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈವನ್ ಖಾರ ಕೂಡ ನಿಮಗೆ ಸಪ್ಪೆ ಅನಿಸ್ತು ಅಂದರೆ ಇವಾಗ ಸ್ವಲ್ಪ ಬರೀ ಖಾರ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ವಡೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಆಯಿಲ್ನ ಹೀಟ್ ಮಾಡೋದಕ್ಕೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈಯೇ ಇಟ್ಕೊಂಡು ಹೀಟ್ ಮಾಡ್ಕೊಳ್ಳಿ. ವಡೆನ ಈರುಳ್ಳಿ ಮತ್ತು ಸೊಪ್ಪುಗಳ ಜೊತೆ ಕಲಸಿದ ನಂತರ ತುಂಬ ಹೊತ್ತು ಹಾಗೆ ಇಡಬೇಡಿ. ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ನಿಂಬೆಹಣ್ಣು ಗಾತ್ರದಲ್ಲಿ ಹಿಟ್ಟನ್ನ ತೊಗೊಂಡು ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಯಿತು, ವಡೆ ಶೇಪ್ ಬರುತ್ತೆ. ಹೀಗೆ ಆಯಿಲ್ ಹೀಟ್ ಆಗೋ ಅಷ್ಟರಲ್ಲಿ ನಾನು ಸ್ವಲ್ಪ ವಡೆಗಳನ್ನ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಯಿಲ್ ಚೆನ್ನಾಗಿ ಹೀಟ್ ಆಗಿದೆ. ಈಗ ಒಂದೊಂದಾಗಿ ವಡೆಗಳನ್ನ ಆಯಿಲ್ಗೆ ಹಾಕ್ಕೊಳ್ಳೋಣ. ನಿಮಗೆ ಹೀಗೆ ಕೈಯಲ್ಲೇ ಮಾಡ್ಕೊಳ್ಳೋದೇನಾದರೂ ಕಷ್ಟ ಆಗುತ್ತೆ ಅಂದರೆ ಒಂದು ವಿಳ್ಯದೆಲೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಿಂಬೆಹಣ್ಣು ಗಾತ್ರದಲ್ಲಿ ಹಿಟ್ಟನ್ನ ತೊಗೊಂಡಿಟ್ಟು ಪ್ರೆಸ್ ಮಾಡಿ ಕೂಡ ಎಣ್ಣೆಗೆ ಹಾಕ್ಕೋಬೋದು, ವಡೆ ಶೇಪ್ ಬರುತ್ತೆ. ಆಯಿಲ್ ಬಿಸಿಯಾದ ನಂತರನೇ ನೀವು ಈ ಥರ ವಡೆಗಳನ್ನ ಹಾಕ್ಕೋಬೇಕು. ಆಯಿಲ್ ಇನ್ನೂ ಚೆನ್ನಾಗಿ ಕಾದಿಲ್ಲ ಅಂದರೆ ವಡೆ ಚೆನ್ನಾಗಿ ಆಗೋದಿಲ್ಲ, ಚೆನ್ನಾಗಿ ಎಣ್ಣೆ ಹಿಡಿದ್ಬಿಡುತ್ತೆ. ಈಗ ಒಂದು 2-3 ಮಿನಿಟ್ಸ್ ಅಷ್ಟು ವಡೆನ ಆಯಿಲಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಮಧ್ಯದಲ್ಲಿ ನಾವು ಪದೇ ತಿರುಗಿಸ್ಕೊತಾ ಇರಬಾರ್ದು. ನೋಡಿ, ಈಗ 2 ಮಿನಿಟ್ಸ್ ಅಷ್ಟು ಆಗಿದೆ. ವಡೆಗಳೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಸೊ ಈ ಟೈಮಲ್ಲಿ ನಾವು ಒಂದೊಂದಾಗಿ ವಡೆಗಳನ್ನ ತಿರುಗಿಸ್ಕೊಬೇಕು. ಈಗ ವಡೆಗಳನ್ನೆಲ್ಲ ಚೆನ್ನಾಗಿ ಒಂದಾದ್ಮೇಲೆ ಒಂದರಂತೆ ತಿರುಗಿಸ್ಕೊಂಡ ನಂತರ ಸೊ ಇನ್ನೂ ಸ್ಪೇಸ್ ಇದೆ ಆಯಿಲಲ್ಲಿ. ಸೊ ಇದ್ರ ಜೊತೆನೇ ಇನ್ನೂ 2-3 ವಡೆ ಬೇಯಿಸ್ಕೊಬೋದು. ಹಾಗಾಗಿ ನಾನು ಇನ್ನೊಂದು 2-3 ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲಿ ಜಾಗ ಇದೆಯೋ ಅಲ್ಲಿ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ವಡೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಗ್ಯಾಸ್ ಫ್ಲೇಮ್ ಬಂದು ನಾನು ಹೈಯೇ ಇಟ್ಟಿದ್ದೀನಿ. ಈಗ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಒಂದೊಂದಾಗಿ ವಡೆಗಳನ್ನ ತಿರುಗಿಸ್ಕೊಳ್ಳೋಣ. ನಾವು ಲಾಸ್ಟಲ್ಲಿ ಹಾಕಿದಂಥ 3 ವಡೆಗಳು ಇನ್ನೂ ಸ್ವಲ್ಪ ಕುಕ್ ಆಗಬೇಕು. ಸೊ ಉಳಿದಿರೋ ಅಂಥ ವಡೆಗಳನ್ನ ಮಾತ್ರ ತಿರುಗಿಸ್ಕೊಳ್ಳೋಣ. ಇದನ್ನು ಲಾಸ್ಟಲ್ಲಿ ತಿರುಗಿಸ್ಕೊಳ್ಳೋಣ. ನೋಡಿ, ಈಗ ಉಳಿದಿರೋ ಅಂಥ 3 ವಡೆಗಳು ಕೂಡ ಕುಕ್ ಆಗಿದೆ. ಸೊ ಅದನ್ನು ಕೂಡ ತಿರುಗಿಸ್ಕೊಳ್ಳೋಣ. ಈಗ ವಡೆಗಳೆಲ್ಲ ಆಲ್ಮೋಸ್ಟ್ ಕುಕ್ ಆಗಿದೆ. ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ತುಂಬ ಬ್ರೌನ್ ಆದರೆ ಆನಿಯನ್ ಎಲ್ಲ ರೋಸ್ಟ್ ಆಗಿಬಿಡುತ್ತೆ. ಸೊ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಈ ಕಲರ್ ಇದ್ದಾಗಲೇ ನಾವು ತೆಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಎಣ್ಣೆನೆಲ್ಲ ಚೆನ್ನಾಗಿ ಸೋಸಿ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ.
ಒಂದು ಪ್ಲೇಟಲ್ಲಿ ಟಿಶ್ಯೂನ ಸ್ಪ್ರೆಡ್ ಮಾಡಿ ಕೂಡ ವಡೆನ ಹಾಕೊಬೋದು. ನೋಡ್ತಾ ಇರ್ಬೋದು ಎಲ್ಲ ವಡೆಗಳು ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ವಲ್ಲ ಅದು ಕೂಡ ಕುಕ್ ಆಗಿದೆ. ಅದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಹೆಲ್ತಿಯಾದ ಹಾಗೂ ಟೇಸ್ಟಿಯಾದಂತಹ ಮಸಾಲೆ ವಡೆ ರೆಡಿಯಾಗಿದೆ. ಇದು ನೋಡೋಕ್ಕೆ ಹೇಗೆ ಚೆನ್ನಾಗಿದೆಯೋ ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಬಂದಿತ್ತು. ಇದರ ಅರೋಮಾ ಅಂತೂ ಎಕ್ಸಲೆಂಟ್ ಆಗಿತ್ತು. ಇದು ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆ ಟೇಸ್ಟಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಈ ನನ್ನ ಮಸಾಲ ವಡೆ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್.